ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ ಚಾನಲ್. ಸಮಾಜದಲ್ಲಿ ಗುರುವೇ ಶ್ರೇಷ್ಠ. ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಶ್ರೀ ಕೋಲಶಾಂತೇಶ್ವರ ಮಠದಲ್ಲಿ 3 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳ ಕೊನೆಯ ದಿನವಾದ ಸೋಮವಾರ 108 ಮಹಾಸ್ವಾಮಿಗಳ ಪಾದಪೂಜೆ, ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಡಂಬಳ, ಗದಗ ಇವರು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಕಾಣದೇ ಇರುವ ದೇವರನ್ನು ನೋಡಲು ಗುಡಿಗಳಿಗೆ ಹೋಗುತ್ತೇವೆ, ಕಣ್ಣಿಗೆ ಕಾಣದ ದೇವರನ್ನು ಹುಡುಕಿಕೊಂಡು ಹೋಗುತ್ತೇವೆ, ಆದರೆ ಏನೂ ಪ್ರಯೋಜನವಿಲ್ಲ. ಕಾಣುವ ಇರುವ ದೇವರೆಂದರೆ ಅದು ಗುರು ಮಾತ್ರ. ಕಣ್ಣಿಗೆ ಕಾಣುವ ಗುರುವನ್ನು ಅಲಕ್ಷ್ಯ ಮಾಡಬೇಡಿ. ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಛಲದಿಂದ ಇಂತಹ ಮಹತ್ವದ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಗುರುವನ್ನು ಆಶ್ರಯಿಸಬೇಕು. ಸಮಾಜದಲ್ಲಿ ಗುರುವೇ ಶ್ರೇಷ್ಠ ಎಂದು ಹೇಳಿದರು. ಇದಕ್ಕೂ ಮೊದಲು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಊರ ಹೊರಗಿನ ಎನ್ ಕೊಟ್ರೇಶ್ವರವರ ಮನೆಯಿಂದ ಮಠದವರೆಗೆ ಸುಮಾರು 3 ಕಿಲೋಮೀಟರ್ ವರೆಗೆ ವಿವಿಧ ವಾದ್ಯಗಳಾದ ಕಂಸಾಳೆ, ಚಂಡಿಮೇಳ, ಕುದುರೆ, ನಂದಿಕೋಲು, ಸಮಾಳ, ಹಲಗೆ, DJ ಮೊದಲಾದವುಗಳಿಗೆ ಯುವಕರು ನೃತ್ಯ ಮಾಡುತ್ತಾ ಮಹಿಳೆಯರ ಕಳಸ ಕುಂಭದೊಂದಿಗೆ ಸ್ವಾಮಿಗಳಿಗೆ ಅದ್ಧೂರಿ ಮೆರವಣಿಗೆ ಹಾಗೂ ಸ್ವಾಗತ ಮಾಡಲಾಯಿತು. ನಂತರ 108 ಸ್ವಾಮಿಗಳಿಗೆ ಭಕ್ತರಿಂದ ಪಾದಪೂಜೆ ಮಾಡಲಾಯಿತು. ವಿವಿಧ ಮಠಾಧೀಶ್ವರರು, ಊರಿನ ಗ್ರಾಮಸ್ಥರು ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳನ್ನು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಬಸವಪ್ರಭು ಮಹಾಸ್ವಾಮಿಗಳು ದಾವಣಗೆರೆ, ವರಸದ್ದೋಜಾತ ಶಿವಾಚಾರ್ಯ ಮಹಾಸ್ವಾಮಿಗಳು ತೆಗ್ಗಿನಮಠ ಹರಪನಹಳ್ಳಿ, ಗುರುಬಸವ ಮಹಾಸ್ವಾಮಿಗಳು ಪಾಂಡಮಟ್ಟಿ ಕಮ್ಮತ್ತಹಳ್ಳಿ, ಕರಿ ವೃಷಭೇಶ್ವರ ಮಹಾಸ್ವಾಮಿಗಳು ನೊಣವಿನಕೆರೆ, ಪ್ರಭು ಮಹಾಸ್ವಾಮಿಗಳು ಸಂಡೂರು, ಚನ್ನಬಸವ ಶಿವಯೋಗಿಗಳು ನೀಲಗುಂದ, ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪ, ಅಕ್ಷರ ಸೀಡ್ಸ್ ಮಾಲೀಕ ಎನ್ ಕೊಟ್ರೇಶ್, ಅಬಕಾರಿ ಕಮಿಷನರ್ YD ಮಂಜುನಾಥ್, BDCC ಬ್ಯಾಂಕ್ನ ನಿರ್ದೇಶಕ YD ಅಣ್ಣಪ್ಪ, ಪ್ರಮುಖರಾದ ಪ್ರಶಾಂತ್ ಪಾಟೀಲ್, ನೆಲಗೊಂಡನಹಳ್ಳಿ ಭರತ್, ಇಟಗಿಹಳ್ಳಿ ಬಸವರಾಜ್, ದೇರ್ವಾರ್ ಸಿದ್ದಪ್ಪ, ಶಾಂತ ಪಾಟೀಲ್, ನವೀನ್, ಶಿವಾನಂದ ಸ್ವಾಮಿ, ಕಲಾವಿದರು ಹಾಗೂ ಭಕ್ತರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು GBH63 ಅಪ್ಡೇಟ್ ಚಾನಲ್. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಪರಮಾತ್ಮನ ದಯ ಅನ್ನಂಗಿಲ್ಲ. ಯಾಕಂದ್ರೆ ಪರಮಾತ್ಮ ಕಣ್ಣಿಗೆ ಕಾಣಂಗಿಲ್ಲ. ಕಾಣದೇ ಇರುವಂತಹ ಪರಮಾತ್ಮನ ಸಾಕಾರ ರೂಪ ಅಂದ್ರೆ ಗುರು. ಅಂತ ಗುರುವಿನ ಆಶೀರ್ವಾದ ನಮಗೆ ಇರಲಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಗುರು ಮಾರ್ಗದರ್ಶಕ ನಮ್ಮ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ನಮಗೆ ನೀಡುವುದರ ಮೂಲಕ ಪರಮಾತ್ಮನ ಸ್ವರೂಪವನ್ನು ತೋರಿಸಿಕೊಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅಂತ ಒಂದು ಗುರುಗಳ ಪಾದ ಪೂಜೆಯನ್ನ ನೆರವೇರಿಸಿ ನಮ್ಮ ಭಕ್ತರು ಕೃತಾರ್ಥರಾಗಲಿ, ಅವರು ತಮ್ಮ ಬದುಕಿನದ್ದಕ್ಕೂ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನವನ್ನ ಪಡೀಲಿ ಅಂತ ಹೇಳಿ ಗುರುವಿನ ಪಾದ ಪೂಜೆಯನ್ನ ಜೊತೆಗೆ ಜಂಗಮನ ಪಾದ ಪೂಜೆಯನ್ನ ನೆರವೇರಿಸುವಂತ ಒಂದು ಕಾರ್ಯವನ್ನ ಪೂಜ್ಯ ಶ್ರೀಗಳವರು ಮಾಡ್ತಾ ಇದ್ದಾರೆ. ಜಂಗಮ ಕೂಡ ಅತ್ಯಂತ ಶ್ರೇಷ್ಠನಾಗಿರುವಂತಹ ವ್ಯಕ್ತಿ. ನಮ್ಮ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ಗುರುವಿನ ಗುರು ಜಂಗಮ ಅಂತ ಹೇಳಿ. ಪರಮಾತ್ಮನ ಸ್ವರೂಪ ನಾವು ಗುರು, ಲಿಂಗ, ಜಂಗಮರನ್ನ ಪರಮಾತ್ಮನ ಸಾಕಾರ ರೂಪ ಅಂತ ಹೇಳಿ ನಾವೆಲ್ಲ ಆರಾಧನೆ ಮಾಡ್ತಾ ಇದ್ದೇವೆ. ಜಂಗಮನು ಕೂಡ ಪರಶಿವನ ಸ್ವರೂಪವೇ. ಸರ್ವಲೋಕೋಪಕಾರಾಯ ಯೋ ದೇವ ಪರಮೇಶ್ವರ ಚರತ್ಯತಿ ರೂಪೇಣ ನಮಸ್ತೆ ಜಂಗಮಾತ್ಮನೆ ಅಂತ ಹೇಳಿದ್ರು.
ಲೋಕ ಕಲ್ಯಾಣಕ್ಕಾಗಿ ಜನರನ್ನು ಉದ್ಧಾರ ಮಾಡುವುದಕ್ಕಾಗಿ ಸಾಕ್ಷಾತ್ ಪರಮಾತ್ಮನೇ ಈ ಭೂಲೋಕದಲ್ಲಿ ಜಂಗಮನಾಗಿ ಅವತರಿಸಿ ಜನರನ್ನ ಸಂರಕ್ಷಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಅಂತ ಜಂಗಮ ಮಹಾಮೂರ್ತಿಗೆ ಶರಣು ಶರಣಾರ್ಥಿ ಅಂತ ಹೇಳಿ ನಮ್ಮ ಹಿರಿಯರು ಹೇಳುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪೂಜ್ಯ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಇವತ್ತು ಗುರು ಜಂಗಮನ ಪೂಜೆಯನ್ನ ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ನಿಜಕ್ಕೂ ಇದೊಂದು ಅದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮ. ನಮ್ಮ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳ ಸಂಕಲ್ಪ ಅಂದ್ರೆ ಅದು ಸತ್ಸಂಕಲ್ಪ, ಜನ ಕಲ್ಯಾಣಕ್ಕಾಗಿ ಇರುವಂತಹ ಸಂಕಲ್ಪ. ಇಂತಹ ಒಂದು ಸಂಕಲ್ಪ ಇವತ್ತು ಇಲ್ಲಿ ಸಾಕಾರಗೊಳ್ತಾ ಇರೋದು ನಿಜಕ್ಕೂ ಸಮಸ್ತ ಸದ್ಭಕ್ತರಲ್ಲಿ ಅತ್ಯಂತ ಸಂತೋಷ ಸಂಭ್ರಮವನ್ನು ಉಂಟು ಮಾಡಿದೆ ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇಂಥ ಒಂದು ಅದ್ಭುತವಾಗಿರುವಂತಹ ಒಂದು ಕಾರ್ಯ ನೆರವೇರುವಲ್ಲಿ ಶ್ರೀಮಠದ ಸಮಸ್ತ ಸದ್ಭಕ್ತರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇಂಥ 108 ಜಂಗಮರ ಒಂದು ವಿಶೇಷವಾಗಿರುವಂತಹ ಈ ಒಂದು ಪೂಜೆ ನೆರವೇರಬೇಕಾದಲ್ಲಿ ಭಕ್ತರ ಭಕ್ತಿ ಬಹಳ ಮುಖ್ಯವಾಗಿರುವಂತಹದ್ದು. ಭಕ್ತಿ ಅನ್ನುವಂಥದ್ದು ಬಹಳ ಶ್ರೇಷ್ಠ. ಪರಮಾತ್ಮನನ್ನ ಗುರುವನ್ನ ನಮಗಿಂತಲೂ ನಾವು ಹೆಚ್ಚು ಪ್ರೀತಿಸಿದ್ರೆ ಅದು ಭಕ್ತಿ ಅಂತ ಹೇಳ್ತಾರೆ. ಭಕ್ತಿಯಲ್ಲಿ ಅದ್ಭುತವಾಗಿರುವಂತಹ ಶಕ್ತಿ ಇರ್ತದೆ. ಅಂತ ಒಂದು ಭಕ್ತಿಯನ್ನ ಪಡೆದಿರುವಂತಹ ಭಕ್ತರು ಕೂಡ ಪರಮಾತ್ಮನಿಗಿಂತ ಮೇಲು ಅನ್ನುವಂತ ಒಂದು ಮಾತನ್ನ ನಮ್ಮ ಶರಣರು ಅನೇಕ ವಚನಗಳಲ್ಲಿ ಹೇಳ್ತಾರೆ. ಜಂಬೂ ದ್ವೀಪ ನವ ಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವಿನೆಂಬ ಭಾಷೆ ಭಕ್ತನದು ಅಂತ ಹೇಳ್ತಾರೆ. ಸತ್ಯವೆಂಬ ಕೂರು ನಗರ ಹಿಡಿದು ಸದ್ಭಕ್ತರು ಗೆದ್ದರು ಕಾರಣ ಕೂಡಲ ಸಂಗಮ ದೇವ ಅಂತ ಹೇಳಬೇಕಾದರೆ ಭಕ್ತರ ಭಕ್ತಿ ಎಷ್ಟು ಅದ್ಭುತವಾಗಿರುವಂತಹದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಬೇಕು. ಅರಸೀಕೆರೆಯ ಕೋಲಶಾಂತೇಶ್ವರ ಮಠದ ಸಮಸ್ತ ಸದ್ಭಕ್ತರಲ್ಲಿ ಅಂತ ಒಂದು ಭಕ್ತಿ ಇದೆ. ಆ ಭಕ್ತಿಯ ಬಲದಿಂದ ಇಂಥ ಒಂದು ಮಹತ್ ಕಾರ್ಯ ಇಲ್ಲಿ ನೆರವೇರ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಅನೇಕ ಜನ ಈ ಮಠದ ಭಕ್ತರು ತಮ್ಮ ಮನೆ ಮಾರುಗಳನ್ನ ಮರೆತು ಈ ಗುರುವಿನ ಸೇವಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅಂತ ಎಲ್ಲ ಗುರುಭಕ್ತರಿಗೆ ಕೋಲಶಾಂತೇಶ್ವರನ ಆಶೀರ್ವಾದ ಇರಲಿ. ಇವತ್ತು ಗುರು ಜಂಗಮನ ಪಾದ ಪೂಜೆಯನ್ನ ನೆರವೇರಿಸುವುದಕ್ಕೆ ಆಗಮಿಸಿರುವಂತಹ ಸಮಸ್ತ ಸದ್ಭಕ್ತರಿಗೆ ಬಸವಾದಿ ಶಿವಶರಣರ ಆಶೀರ್ವಾದ, ತೋಟದ ಸಿದ್ಧಲಿಂಗ ಶಿವಯೋಗಿಗಳವರ ಆಶೀರ್ವಾದ, ಕೋಲಶಾಂತೇಶ್ವರ ಆದಿಯಾಗಿ ಪಂಚಗಣಾಧೀಶ್ವರ ಆಶೀರ್ವಾದ ಸದಾಕಾಲ ಇರಲಿ. ಅವರ ಆಶೀರ್ವಾದದಿಂದ ಸಮಸ್ತ ಸದ್ಭಕ್ತರು ನೆಮ್ಮದಿಯಿಂದ, ಶಾಂತಿಯಿಂದ, ಸಂತೃಪ್ತಿಯಿಂದ, ಸುಖದಿಂದ, ಆರೋಗ್ಯದಿಂದ ಅವರು ಬದುಕುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ನನ್ನ ಮಾತುಗಳನ್ನು ಗುರು ಬಹಳ ಶ್ರೇಷ್ಠರಾಗಿರುವಂತಹ ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯಂತ ಉನ್ನತವಾಗಿರುವಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಗಮನಿಸಬೇಕು. ಪರಮಾತ್ಮನಿಗಿಂತಲೂ ಉನ್ನತವಾಗಿರುವಂತಹ ಸ್ಥಾನವನ್ನ ಅವ್ರು ಯಾರಿಗೆ ಕೊಟ್ಟಾರಂದ್ರೆ ಗುರುವಿಗೆ ಕೊಟ್ಟಾರ. ನೀವು ಆಗಲೇ ಪ್ರಾರ್ಥನೆಯಲ್ಲಿ ಕೇಳಿರಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ. ಸಾಕ್ಷಾತ್ ಪರಬ್ರಹ್ಮ ಯಾರು ಅಂದ್ರೆ ಗುರುರಾಯ ಅಂತ ಗುರುವನ್ನು ನಾವು ಆಶ್ರಯಿಸಬೇಕು. ಗುರು ಬಹಳ ಶ್ರೇಷ್ಠನಾಗಿರುವಂತವ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರನು ಅಂತ ಹೇಳ್ತಾರೆ ನಮ್ಮ ಕವಿಗಳು. ದೇವರು ಸಿಟ್ಟಾದ್ರೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಗುರು ಇರ್ತಾನೆ. ಗುರು ಸಿಟ್ಟಾದ್ರೆ ಹರನು ಕೂಡ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹಿರಿಯರು ಗುರುವಿಗೆ ಎಂಥ ಒಂದು ಅದ್ಭುತವಾಗಿರುವಂತಹ ಉನ್ನತವಾಗಿರುವಂತಹ ಸ್ಥಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು. ಕಾಣದ ಹಿರಿಯನೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಣ್ಣಿಗೆ ಕಾಣುವಂತ ಗುರುವನ್ನ ನಾವು ಅಲಕ್ಷ್ಯ ಮಾಡಿ ಕಾಣದೇ ಇರುವಂತಹ ಪರಮಾತ್ಮನನ್ನ ಕಾಣಬೇಕು ಅಂತ ನಾವು ಹೋದ್ರೆ ಆ ಪರಮಾತ್ಮ ನಮ್ಗೆ ಸಿಗೋದಿಲ್ಲ. ಬದಲಿಗೆ ನಮ್ಗೆ ಸಿಗೋದೇನು ಆಯಾಸ, ಬಳಲಿಕೆ ಮಾತ್ರ ಸಿಗ್ತದೆ. ಅದಕ್ಕೆ ಕಾಣದೇ ಇರುವಂತಹ ಪರಮಾತ್ಮನನ್ನ ಹುಡುಕಿಕೊಂಡು ಹೋಗೋದಕ್ಕಿಂತಲೂ ಕಾಣುವಂತಹ ಪರಮಾತ್ಮ ಯಾರು ಅಂದ್ರೆ ಗುರು ಮಹಾರಾಜ. ಗುರುವನ್ನು ನಾವು ಆಶ್ರಯಿಸಬೇಕು. ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದ ಕಾಣಬಹುದು ಮಹೇಶ್ವರ ಅಂತಾರೆ.
ಕಣ್ಣಿಗೆ ಕಾಣುವಂತ ಪರಮಾತ್ಮ, ಆ ನಿರಾಕಾರ ಸ್ವರೂಪನಾಗಿರುವಂತಹ ಪರಮಾತ್ಮನ ಸಾಕಾರ ರೂಪ ಯಾರು ಅಂದ್ರೆ ಗುರುಗಳು. ಅಂತ ಗುರುಗಳನ್ನ ಕಂಡು ಅವರ ಪಾದ ಸೇವೆಯನ್ನ ಮಾಡಿ ಅವರಿಂದ ನಾವು ಸಂಸ್ಕಾರವನ್ನು ಹೊಂದಿ ಕಾಣದೆ